ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ. ಲಿಂಗಾಚಾರ ಯಾಕೆ ರೂಪಿಸಿದರು ಶರಣರು? ಪ್ರಾಯಶಃ ಜಗತ್ತಿನಲ್ಲಿ ಪರಮಾತ್ಮ, ನಿರಾಕಾರ ಪರಮಾತ್ಮನನ್ನು ಒಬ್ಬನು ಬಿಟ್ಟು ಬೇರೆ ದೈವಗಳಿಗೆ ಶರಣಾಗ್ತಕ್ಕಂಥದ್ದು, ನಮಸ್ಕಾರ ಮಾಡುವಂಥದ್ದು ಪಾಪ ಅನ್ನೋ ಮಟ್ಟಕ್ಕೆ ಹೇಳಿಬಿಟ್ರು. ಎರಡು ಧರ್ಮಗಳು ಈ ರೀತಿ ಹೇಳಿವೆ. ಒಂದು ಮುಸಲ್ಮಾನ್ ಧರ್ಮ, ಇನ್ನೊಂದು ಲಿಂಗಾಯತ ಧರ್ಮ. ಮುಸಲ್ಮಾನ್ ಧರ್ಮ ಅದು ಕ್ರೌರ್ಯವನ್ನು ಪ್ರೋತ್ಸಾಹ ಮಾಡಿತು ಅಂತ ಹೇಳ್ತಾರೆ. ಅಂದರೆ ಜಿಹಾದ್ ಅಂತ ಹೇಳಿ ಮಾಡೋದು. ಅಲ್ಲಾಹ್ ಒಬ್ಬನ ಬಿಟ್ಟರೆ ಇನ್ಯಾರೂ ಇಲ್ಲ, ಅಲ್ಲಾಹನನ್ನು ಯಾರು ಒಪ್ಪಲ್ವೋ ಅವರನ್ನು ಕೊಲೆ ಮಾಡ್ಬೋದು, ಕತ್ತರಿಸ್ಬೋದು ಅನ್ನೋ ಲೆಕ್ಕಕ್ಕೆ ಬಂತು. ಅಲ್ಲಿ ಅಲ್ಲಾಹ್ ಅಂದರೆ ಯಾರು? ಗಾಡ್ ಅನ್ನುವಂಥ ಶಬ್ದನೂ ಅವ್ರು ಒಪ್ಪಲಿಲ್ಲ. ಆದರೆ ಲಿಂಗಾಯತ ಧರ್ಮ ಅಷ್ಟು ರಿಜಿಡ್ ಆಗಲಿಲ್ಲ. ಅಂದರೆ ಒತ್ತಾಯಪೂರ್ವಕವಾಗಿ ಅಥವಾ ಒಂದು ರೀತಿ ಮತಾಂಧತೆಯ ರೀತಿಯಲ್ಲಿ ಲಿಂಗಾಚಾರವನ್ನು ಪ್ರತಿಪಾದನೆ ಮಾಡಲಿಲ್ಲ. ಹೃದಯ ಪರಿವರ್ತನೆ ಇದಕ್ಕೆ ಮಹತ್ವ ಕೊಡ್ತು. ಹಾಗೆ ನೋಡ್ತಾ ಹೋದರೆ ಮಹಮ್ಮದ್ ಪೈಗಂಬರ್ಗಿಂತಲೂ ಬಸವಣ್ಣನವರು ಕಲ್ಯಾಣದಲ್ಲಿ ಹೆಚ್ಚು ಕಾಲ ಇದ್ದರು. ಮಹಮ್ಮದ್ ಪೈಗಂಬರ್ಗೆ ಮೆಕ್ಕಾದಲ್ಲಿ ಅಥವಾ ಮದೀನಾದಲ್ಲಿ ಎಷ್ಟು ದಿವಸ ಇದ್ದರು, ಅದಕ್ಕಿಂತ ಹೆಚ್ಚು ಕಾಲ ಬಸವಣ್ಣರು ಕಲ್ಯಾಣದಲ್ಲಿದ್ದರು. ಮತ್ತು ಅನುಭವ ಮಂಟಪ 27 ವರ್ಷಗಳ ಕಾಲ ನಡೆಯಿತು. ಕಲ್ಯಾಣದಲ್ಲಿದ್ದ ಅವಧಿ 36 ವರ್ಷಗಳು. ಆವಾಗ ಮತ್ತು ಅವರೇ ಸ್ವತಃ ಪ್ರಧಾನಮಂತ್ರಿ, ಮಾತು ಕೇಳ್ತಕ್ಕಂತಹ ರಾಜ. 770 ಜನ ಮಡಿವಾಳ ಮಾಚಿದೇವರಂಥವರು, ಆ 770 ಅಮರಗಣಗಳಲ್ಲಿ ಮಡಿವಾಳ ಮಾಚಿದೇವರಂಥವರು, ಅಂಬಿಗರ ಚೌಡಯ್ಯನಂಥವರು, ಕಿನ್ನರಿಯ ಬ್ರಹ್ಮಯ್ಯ ಅಂತ ಇದ್ದಾರೆ, ಮೋಳಿಗೆ ಮಾರಯ್ಯ ಅವರಂತೂ ಮಹಾರಾಜರೇ. ಇಂತಹ ಕಲಿಗಳು, ಧೀರರು, ವೀರರು ಇದ್ದರು ಬಸವಣ್ಣವ್ರ ಜೊತೆಗೆ. ಆದರೆ ಅದನ್ನು ಕೂಡ ಅದನ್ನು ಬಳಸ್ಕೊಂಡು ಬೇರೆ ದೇವರ ಮೂರ್ತಿಗಳನ್ನು, ದೇವತೆಗಳ ಮೂರ್ತಿಗಳನ್ನು ಕಿತ್ತಾಕೋದಾಗಲಿ, ಮೂರ್ತಿ ಭಂಜನೆ ಆಗಲಿ ಏನೂ ಮಾಡಲಿಲ್ಲ ಬಸವಣ್ಣವರು. ಅದರ ಬದಲಾಗಿ ಕೆಲವೊಂದು ದುಷ್ಟ ಪದ್ಧತಿಗಳನ್ನು ತಪ್ಪಿಸೋದಕ್ಕೋಸ್ಕರವಾಗಿ ಗಣಾಚಾರ ಅನ್ನುವಂಥ ಇನ್ನೊಂದು ಆಚಾರವನ್ನು ಅವರು ರೂಪಿಸ್ತಾರೆ. ಅಂದರೆ ಗಣ ಅಂದರೆ ಸಮೂಹ, ಗಣ ಅಂದರೆ ಒಬ್ಬ ಪರಾಕ್ರಮಿ ವ್ಯಕ್ತಿ, ನಾಯಕ, ಆ ಜವಾಬ್ದಾರಿ ಉಳ್ಳಂತಹ ವ್ಯಕ್ತಿ ಅಂತ ಹೇಳಿ ಅವರು ಸಮಾಜವನ್ನು ತಿದ್ದಬೇಕು. ಅಂದರೆ ಬಲಿ, ಮೂಢನಂಬಿಕೆ, ಆಮೇಲಿಂದ ತಪ್ಪು ಆಚರಣೆಗಳನ್ನು, ದುಶ್ಚಟಗಳನ್ನು ಬಿಡಿಸೋದಕ್ಕೋಸ್ಕರವಾಗಿ ಹೃದಯ ಪರಿವರ್ತನೆ ಮಾಡ್ತಕ್ಕಂತಹ ಕೆಲವು ಕಾಯಕಗಳನ್ನು ಕಂಡುಹಿಡಿದರು. ಶಸ್ತ್ರಕಾಯಕ, ತೆಕ್ಕೆಯ ಕಾಯಕ, ಮುಳ್ಳಾವುಗೆಯ ಕಾಯಕ. ಮೊದಲನೇದೇ ಮುಳ್ಳಾವುಗೆಯ ಕಾಯಕ, ಆಮೇಲೆ ತೆಕ್ಕೆಯ ಕಾಯಕ ಅಥವಾ ಮೊದಲನೇ ತೆಕ್ಕೆಯ ಕಾಯಕ. ಅಂದರೆ ಮನೆಗೆ ಹೋಗಿ ಕಂಬಗಳನ್ನು ಅಪ್ಪಿಕೊಂಡು ನಿಂತ್ಕೊಳ್ಳೋದು. ನೀವು ಪರಿವರ್ತನೆ ಆಗೋರು, ನಾನು ಇಲ್ಲಿಂದ ಹೋಗಲ್ಲ, ಊಟ ಮಾಡಲ್ಲ. ಇದು ಒಂಥರ ಸತ್ಯಾಗ್ರಹ. ಮುಳ್ಳಾವುಗೆಯ ಕಾಯಕ, ಮುಳ್ಳಾವುಗೆಯ ಮೇಲೆ ನಿಲ್ತಕ್ಕಂಥ. ಆಮೇಲೆ ಶಸ್ತ್ರಕಾಯಕ. ಶಸ್ತ್ರಕಾಯಕ ಅಂದರೆ ಬೇರೆಯವ್ರನ್ನ ನಾಶ ಮಾಡೋದಲ್ಲ, ತನ್ನನ್ನು ತಾನೇ ನಾಶ ಮಾಡ್ಕೊಳ್ತಕ್ಕಂಥದ್ದು. ಪ್ರಾಣಿ ಬಲಿ ಕೊಡಬೇಡಿ ಅಂತ ಹೇಳಿ ಆ ಪ್ರಾಣಿಯ ಬದಲಾಗಿ ತನ್ನನ್ನು ತಾನು ಬಲಿ ಕೊಟ್ಕೊಳ್ತಕ್ಕಂಥ. ಈ ಥರ ಅನೇಕ ಜನ ಜಂಗಮರು, ಗಣಾಚಾರದ ಜಂಗಮರು ತಮ್ಮ ಜೀವವನ್ನೇ ತ್ಯಾಗ ಮಾಡಿದರು.
ಅವತ್ತು ಧರ್ಮಕ್ಕೋಸ್ಕರ ಇಂತಹ ಕಾಯಕವನ್ನು ಕಂಡುಹಿಡಿದ್ರೆ ಹೊರತು ಲಿಂಗಾಚಾರ ಆಚರಿಸಲೇಬೇಕು ಮತ್ತು ಅಮೂಲ್ಯನು, ಅಪ್ರಮಾಣನು, ಅಗೋಚರ ಲಿಂಗವು, ಆದಿ ಮಧ್ಯಾವಸಾನಗಳಿಲ್ಲದ ಲಿಂಗವು, ಸ್ವತಂತ್ರ ಲಿಂಗವು, ನಿತ್ಯ ನಿರ್ಮಲ ಲಿಂಗವು, ಅಯೋನಿ ಸಂಭಾವನೆಯ ಕೂಡಲ ಸಂಭವ, ಈ ಥರ 16 ವಚನಗಳಲ್ಲಿ ನಿರಾಕಾರ ಪರಮಾತ್ಮನನ್ನು, ನಿರಾಕಾರ ಲಿಂಗವನ್ನು ವರ್ಣಿಸಿ ಅದನ್ನು ಇಷ್ಟಲಿಂಗ ರೂಪದಲ್ಲಿ ನೀವು ಪೂಜಿಸಿ ಕ್ರಮೇಣ ಇಷ್ಟಲಿಂಗ ಪೂಜೆ ಮಾಡ್ತಾ ಮಾಡ್ತಾ ಪ್ರಾಣಲಿಂಗ, ಭಾವಲಿಂಗ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕೆ ಹೊರತು ನೀವು ಲಿಂಗದಲ್ಲೂ ಕೂಡ ಕೊನೆ ತನಕ ಇದ್ದರೆ, ಇಷ್ಟಲಿಂಗದ ಪೂಜೆಯಲ್ಲೇ ಕೊನೆ ತನಕ ಇದ್ದರೆ ಅದು ಒಂದು ಕುರುಹು, ಅದು ಒಂದು ಪರದೈವ ಅಂತ ಹೇಳಿದ್ರು. ತನ್ನನ್ನು ಬಿಟ್ಟು ಇದರಿಟ್ಟು ಪೂಜಿಸೋದೆಲ್ಲವೂ ಪರದೈವ ಅಂತ ಹೇಳ್ಬಿಡ್ತಾನೆ ಡಕ್ಕೆಯ ಬೊಮ್ಮಣ್ಣ ಅನ್ನುವಂತಹ ಒಬ್ಬ ಶರಣ. ಬಸವಣ್ಣರು ಹೇಳಿದ್ದಾರೆ, ಬರೀ ನೀನು ಸತ್ಯ, ಸದಾಚಾರ, ಸದ್ಭಾವ, ಸದ್ವರ್ತನೆಗಳನ್ನು ನೀನು ಅಳವಡಿಸ್ಕೊಳ್ಳೋದೇ ಹೋದರೆ ಲಿಂಗವು ಕೂಡ ಒಂದು ವಸ್ತು ಅಥವಾ ಒಂದು ಕುರುಹು ಅಷ್ಟೇ. ಆ ಇಷ್ಟಲಿಂಗಕ್ಕೆ ಶಕ್ತಿ ಬರೋದು ಅಷ್ಟು, ಇಷ್ಟಲಿಂಗಕ್ಕೆ ಮಹತ್ವ ಬರೋದು ಯಾವಾಗ ಅಂದರೆ ನೀನು ಅದರಂತೆ ನಡ್ಕೊಂಡಾಗ, ನಿನ್ನೊಳಗಿರುವ ಪ್ರಾಣಲಿಂಗ ಮತ್ತು ಭಾವಲಿಂಗಗಳು ಇಷ್ಟಲಿಂಗದ ಜೊತೆಗೆ ಕನೆಕ್ಟ್ ಆದಾಗ, ಸಂಯೋಜನೆ ಸಂಯುಕ್ತಗೊಂಡಾಗ ಮಾತ್ರ ನೀನು ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತೀಯ. ಇಲ್ಲೇ ಹೋದರೆ ಇಷ್ಟಲಿಂಗದಲ್ಲೇ ಉಳಿದೆ ನೀನು ಅಂತ ಇಟ್ಕೊ. ಅಂದರೆ ಇಷ್ಟಲಿಂಗವನ್ನು ಕುರುಹಾಗಿ ಒಂದು ವಸ್ತುವಾಗಿ ಪೂಜಿಸುವಾಗ ನೀನು ಪ್ರಾಣಲಿಂಗ, ಭಾವಲಿಂಗದ ಬಗ್ಗೆ ಏನೂ ಗೊತ್ತಿಲ್ಲ. ಆವಾಗ ಬೇರೆಯವರ ಮೂರ್ತಿಗಳ ಬಗ್ಗೆ ಬೈಯುವ ಅಧಿಕಾರ ನಿಮಗಿಲ್ಲ. ಗುರುವಾದಂಥವನು ಶಿಷ್ಯನ ಪ್ರಾಣಲಿಂಗ ಜಾಗೃತಿ ಮಾಡಬೇಕು, ಅಥವಾ ಶಿಷ್ಯನಾದವನು ಗುರುವಿನ ಮಾರ್ಗದರ್ಶನದಲ್ಲಿ ಪ್ರಾಣಲಿಂಗ ಸಾಕ್ಷಾತ್ಕಾರ, ಭಾವಲಿಂಗದ ಅರಿವು ಇದನ್ನು ಮಾಡ್ಕೊಳ್ಬೇಕು. ಮಾಡ್ಕೊಳ್ಳದೆ ಹೋದರೆ ನಾನು ಸುಮ್ಮನೆ ಈಗೇನು ಎಲ್ರಿಗೂ ಇಷ್ಟಲಿಂಗ ಕಟ್ಟಬೇಕು ಸರಿ. ಆವಾಗ ನೀವು ಒಂದು ಧರ್ಮದ ಲಾಂಛನವಾಗಿ ಇಷ್ಟಲಿಂಗವನ್ನು ಕಟ್ಟಿಕೊಂಡಾಗ ಇತರರ ಲಾಂಛನಗಳಿಗೆ ಬೈಯುವ ಅಧಿಕಾರ ನಿಮಗಿಲ್ಲ. ಬಸವಣ್ಣವ್ರಿಗಿತ್ತು ಆ ಅಧಿಕಾರ. ಮಡಕೆ ದೈವ, ಮೊರ ದೈವ, ಗಿಣ್ಣಿಲು ದೈವ, ಅವಾಗೆಲ್ಲ ಹಿಂಗೆ ಮಾಡ್ತಿದ್ರು. ಮೊರವನ್ನು ಕೇರುವ ಮರವನ್ನು ದೇವರು ಅಂತ ಅಂತಿದ್ರು. ಎಣ್ಣೆ ಹಾಕಿಡ್ತಕ್ಕಂಥ ಅಥವಾ ತುಪ್ಪ ಹಾಕಿಡ್ತಕ್ಕಂಥ ಗಿಂಡಿಲು ಅಂತಿದ್ರು. ನಾವು ಚಿಕ್ಕವರಿದ್ದಾಗ ನೋಡಿ, ಸಣ್ಣ ಬಟ್ಲು, ಬೌಲ್ ಅಂತ ಈಗೇನಂತೀರಿ, ಅದಕ್ಕಿಂತ ಸಣ್ಣದು, ಅದನ್ನು ದೇವರು ಅಂತ ಅಂತಿದ್ರು. ಇದು ಸರಿಯಲ್ಲಪ್ಪ. ದೇವರು ಒಬ್ಬನೇ ನಿರಾಕಾರ. ಅವನನ್ನು ನೀನು ಜಂಗಮದಲ್ಲಿ ಹುಡುಕು. ಮೊದಲನೇದಾಗಿ ಇಷ್ಟಲಿಂಗದಲ್ಲಿ ಹುಡುಕು. ಇಷ್ಟಲಿಂಗ ಪೂಜೆ ಮಾಡು, ತ್ರಾಟಕ ಯೋಗವನ್ನು ಮಾಡು, ಮನಸ್ಸನ್ನು ಕೇಂದ್ರೀಕರಣ ಮಾಡು. ಸರಿ, ಒಂದು ವೇಳೆ ನಿನಗೆ ಇಷ್ಟಲಿಂಗದಲ್ಲಿ ಕಾಣಕ್ಕೆ ಸಾಧ್ಯ ಆಗಲಿಲ್ಲ, ಜಂಗಮದಲ್ಲಿ, ಜಂಗಮ ಅಂದರೆ ಜೀವದಲ್ಲಿ, ಹಸಿದ ಜೀವದಲ್ಲಿ, ನೊಂದ ಜೀವದಲ್ಲಿ, ಅಜ್ಞಾನಿಗಳ ಆ ಅಜ್ಞಾನದಿಂದ ಅವರೇನು ಬಳಲ್ತಿರ್ತಾರೆ, ಮೂಢನಂಬಿಕೆಯಿಂದ ಬಳಲ್ತಿರ್ತಾರೆ, ಅವರನ್ನೇ ದೇವರನ್ನು ತಿಳ್ಕೊಂಡು ಅವರ ಪರಿವರ್ತನೆಗೆ ನೀವು ಪ್ರಯತ್ನ ಮಾಡಬೇಕು. ಇದನ್ನು ಹೇಳ್ಕೊಟ್ಟಿದ್ದು ಬಸವಣ್ಣ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಹಳ ಜನ ಇವತ್ತು ವಚನಗಳನ್ನು ಕಲ್ತ್ಕೊಂಡು ತಾವು ಏನೂ ಮುಂದೆ ಹೋಗಲಾರ್ದೇನೆ ಕೇವಲ ಇಷ್ಟಲಿಂಗದಲ್ಲೇ ಕೂತ್ಕೊಂಡು ಅದನ್ನು ಸರಿಯಾಗಿ ಪೂಜೆ ಮಾಡಿಕೊಳ್ಳಲಾರ್ದೆ 8 ಗಂಟೆಗೆ 9 ಗಂಟೆಗೆ ಊಟದ ಟೈಮ್ಗೆ ಪೂಜೆ ಮಾಡಿಕೊಂಡು ತಡವಾಗಿದ್ದು ತಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಡು ಇತರರಿಗೆ ನೀವು ಏನು ಬುದ್ಧಿಯನ್ನು ಹೇಳಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ನೀವು ಮಾಡ್ತಾ ಇರ್ತಕ್ಕಂಥ ಸರಿ ಇಲ್ಲ, ನಿಮ್ಮ ಮೂರ್ತಿ ದೇವರಲ್ಲ. ನೀನು ಪ್ರಾಣಲಿಂಗ ಸಾಕ್ಷಾತ್ಕಾರದ ಕಡೆಗೆ ನೀನು ಮನಸ್ಸು ಮಾಡದೆ ಹೋದರೆ ನೀನು ಇಷ್ಟಲಿಂಗವೂ ದೇವರಲ್ಲ. ಅರ್ಥ ಆಗ್ತಿದೆಯಾ ಬಸವಣ್ಣಪ್ಪರ? ಇಷ್ಟಲಿಂಗವೂ ಕೂಡ ದೇವರ ಕುರುಹೆ ಹೊರತು ದೇವರಲ್ಲ. ನಮ್ಮ ಧರ್ಮದ ದೇವರು ಇಷ್ಟಲಿಂಗ ಅಂತ ಹೇಳ್ತಿರ್ತಾರೆ ಕೆಲವರು, ನಿಮ್ಮ ದೊಡ್ಡ ದೊಡ್ಡ ಗುರುಗಳು. ಧರ್ಮದ ದೇವರು ಇಷ್ಟಲಿಂಗ ಅಲ್ಲ, ಧರ್ಮದ ಕುರುಹು ಇಷ್ಟಲಿಂಗ.
ಧರ್ಮದ ಲಾಂಛನ ಇಷ್ಟಲಿಂಗ. ಆ ಇಷ್ಟಲಿಂಗವನ್ನು ಬಳಸ್ಕೊಂಡು ನೀವು ಪ್ರಾಣಲಿಂಗ ಸಾಕ್ಷಾತ್ಕಾರ ಭಾವಲಿಂಗದ ಜೊತೆಗೆ ಬೆರೀತಕ್ಕಂತಹದ್ದು ಅದನ್ನು ಕಲಿಬೇಕೇ ಹೊರತು ಇಲ್ಲ ನಮ್ಮ ದೇವರು ಇಷ್ಟಲಿಂಗ ಅಂತಂದಾಗ ಅವನಿಗೆ ನಮ್ಮ ದೇವರು ಸ್ಥಾವರಲಿಂಗ, ನಮ್ಮ ದೇವರು ಜ್ಯೋತಿರ್ಲಿಂಗ, ನಮ್ಮ ದೇವರು ಶ್ರೀಶೈಲದ್ದು ಮಲ್ಲಿಕಾರ್ಜುನನ ಅವನಿಗೂ ಅಧಿಕಾರ ಇದೆ. ನೀವು ಇಷ್ಟಲಿಂಗವನ್ನು ದೇವರು ಅಂತ ಬಳಸಬಾರ್ದು. ಅದಕ್ಕೆ ಒಬ್ಬರು ಶರಣರು ಬಹಳ ಚೆನ್ನಾಗಿ ಹೇಳ್ತಾರೆ, ಅರುಹ ಪೂಜಿಸಲೆಂದು ಕುರುಹ ಕೊಟ್ಟರೆ, ಅರುಹ ಪೂಜಿಸಲೆಂದು ಕುರುಹ ಕೊಟ್ಟರೆ ಆ ಅರುಹನೇ ಮರೆತು ಕುರುಹನೇ ಪೂಜಿಸುವ ಹೆಡ್ಡರ ನೋಡ. ಮಲ್ಲಮ್ಮ ಪ್ರಭುಗಳದ್ದು ಇದೇ ವಚನ, ಮತ್ತು ಬೇರೆಯವರು ಈ ಥರ ಹೇಳಿದ್ದಾರೆ. ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು, ಲಿಂಗಾಚಾರ ಅಂದರೆ ಕಟ್ಟುನಿಟ್ಟಾಗಿ ನಿರಾಕಾರ ಪರಮಾತ್ಮನ ಕಡೆಗೆ ಪ್ರಯಾಣ. ನೀವೆಲ್ಲಿ ನಿಂತರೂ ಕೂಡ ಏನು ನಿಮ್ಮ ಗುರುಗಳು ಗಣಲಿಂಗ ಅಂತ ಮಾಡಿದಾರಲ್ಲ, ಅದು ದೋಷಪೂರಿತವಾದಂತೆ. ಕೂಡಲ ಸಂಗಮದಲ್ಲಿ ಗಣಲಿಂಗ ಅಂತ ಏನು ಮಾಡಿದರು ದೋಷಪೂರ್ಣ, ದೋಷ. ಆ ಥರ ಮಾಡೋಂಗಿಲ್ಲ. ಹಂಗೆ ಮಾಡಿದರೆ ಸ್ಥಾವರಲಿಂಗಕ್ಕೂ ನಿಮಗೂ ಏನು ವ್ಯತ್ಯಾಸ ಇಲ್ಲ. ಆಮೇಲೆ ಅವರೇನು ಡೂಮ್ ಕಟ್ಕೊತಾರಲ್ಲ, ಮುಸಲ್ಮಾನರು ಡೂಮ್ ಕಟ್ತಾರೆ, ಏನಂತ ಅದಕ್ಕೆ ಗೋಪುರದ ಥರ ಅಥವಾ ಗೋಲ್ ಗುಂಬಸ್, ಈ ಥರ ಗುಂಬಸ್ಗಳನ್ನೇನು ಕಟ್ಟಿದ್ರು ಅವರು, ಅದು ಕೂಡ ಪರಮಾತ್ಮನ ಸೂಚಕವಾಗಿ ಕಟ್ಟಿದ್ದವು, ವಿಶ್ವದ ಆಕಾರದಲ್ಲಿ ಕಟ್ಟಿದ್ದು. ಆದರೆ ಅದಕ್ಕೂ ಇಷ್ಟಲಿಂಗಕ್ಕೂ ವ್ಯತ್ಯಾಸ ಇದೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಷ್ಟಲಿಂಗವನ್ನೇ ಪೂಜಿಸಬೇಕೇ ಹೊರತು, ಇಷ್ಟಲಿಂಗವನ್ನೇ ಧರಿಸಬೇಕೇ ಹೊರತು ನೀವು ಅದು ಗಣಲಿಂಗ ಅಂತ ಮತ್ತೆ ಮಾಡಿದ್ರೆ ಸ್ಥಾವರಲಿಂಗಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ. ಆದ್ದರಿಂದ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇಷ್ಟಲಿಂಗವನ್ನು ಪ್ರತಿಯೊಬ್ಬರು ಯಾರು ಇಷ್ಟಲಿಂಗದ ಬಗ್ಗೆ ಅರ್ಥ ಮಾಡ್ಕೊಳ್ತೀರ ಅವರು ಧರಿಸಬೇಕು, ದಿನನಿತ್ಯ ಪೂಜಿಸಬೇಕು. ಪೂಜಿಸೋದ್ರ ಜೊತೆಗೆ ಜಂಗಮದಲ್ಲಿ ಪರಮಾತ್ಮನನ್ನು ಕಾಣುವಂಥ ಆ ವಿಶಾಲ ಮನಸ್ಸನ್ನು, ಆ ಸಂವೇದನಶೀಲ ಮನಸ್ಸನ್ನು ಬೆಳೆಸ್ಕೊಳ್ಳೇಬೇಕು ಪ್ರತಿಯೊಬ್ಬರು. ಇದನ್ನೇ ಶರಣರು ಹೇಳೋದು, ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ. ಇದು ಇಷ್ಟಲಿಂಗ ಪೂಜಿಸುವವನಿಗೆ ಪ್ರತಿಯೊಬ್ಬರಿಗೂ ಇರಬೇಕು. ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ. ಇವಿಲ್ಲದೆ ಹೋದರೆ ನಿನ್ನ ಲಿಂಗವು ಕೂಡ ಆ ಬಿದಿರು ಮೇಳೆ ಮೇಲೆ ಸಿಕ್ಕಿದಂಥ ಕಲ್ಲು ಅನ್ನುವಂಥದ್ದನ್ನು ಅಲಮಪ್ರಭುಗಳು ಹೇಳ್ತಾರೆ, ಬಸವಣ್ಣವರು ಹೇಳ್ತಾರೆ. ಆ ದೃಷ್ಟಿಯಿಂದ ಇಷ್ಟಲಿಂಗವನ್ನು ಧರಿಸಿ ಇಷ್ಟಲಿಂಗ ಪೂಜೆ ಮಾಡ್ತಾ 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 ಮುಂದಕ್ಕೆ ನಾವು ಹೋಗಲೇಬೇಕು. ಆ ಪ್ರಾಣಲಿಂಗ ಮತ್ತು ಭಾವಲಿಂಗಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲೇಬೇಕು. ಅದೇ ನಿಜವಾದಂತಹ ಲಿಂಗಾಯತ ಧರ್ಮ, ಅದು ನಿಜವಾದಂತಹ ಲಿಂಗಾಚಾರ. ಇದಿಷ್ಟು ಇವತ್ತಿನ ಚಿಂತನೆ. ಸರ್ವರಿಗೂ ಶರಣ.